ಪಾರ್ಕ್ಗೆ ಕಂಟಕ ಎದುರಾಗ್ತಿದೆ. ಪಾರ್ಕ್ನೊಳಗೆ ಆರ್ಟ್ ಪಾರ್ಕ್ ಸ್ಥಾಪಿಸುವುದಕ್ಕೆ ಖಾಸಗಿ ವ್ಯಕ್ತಿಗೆ ಅನುಮತಿ ನೀಡುವುದಕ್ಕೆ ತೋಟಗಾರಿಕೆ ಇಲಾಖೆ ಹೊರಟಿದ್ದು ಇದು ಪರಿಸರ ಪ್ರೇಮಿಗಳನ್ನ ಕೆರಳಿಸಿದೆ. ಕಬ್ಬನ್ ಪಾರ್ಕ್ ಇದು ಸಿಲಿಕಾನ್ ಸಿಟಿ ಜನರ ಉಸಿರು. ಕಾಂಕ್ರೀಟ್ ಸಿಟಿ ಬೆಂಗಳೂರಿನ ಒಳಗೆ ಇರುವಂತಹ ಹಸಿರು ಉದ್ಯಾನವನ. ಪಾರ್ಕ್ ಒಳಗೆ ಕಾಲಿಟ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆದ್ರೆ ಇಂತಹ ಕಬ್ಬನ್ ಪಾರ್ಕ್ಗೆ ಇದೀಗ ಕಂಟಕ ಎದುರಾಗಿದೆ. ಕಬ್ಬನ್ ಪಾರ್ಕ್ಗೆ ಎದುರಾಯ್ತ ಕಂಟಕ. ಆರ್ಟ್ ಪಾರ್ಕ್ಗೆ ಖಾಸಗಿ ವ್ಯಕ್ತಿ ಕಳ್ಳಾಟ. ವೀಕೆಂಡ್ ಬಂತು ಅಂದ್ರೆ ಸಿಲಿಕಾನ್ ಸಿಟಿ ಜನರು, ಪರಿಸರ ಪ್ರೇಮಿಗಳು, ಪ್ರವಾಸಿಗರು ಕಬ್ಬನ್ ಪಾರ್ಕಿನತ್ತ ಮುಖ ಮಾಡ್ತಾರೆ. ಮಕ್ಕಳು, ಹಿರಿಯರು ಪಾರ್ಕ್ನಲ್ಲಿ ಸುತ್ತಾಡಿ ಖುಷಿ ಪಡ್ತಾರೆ. ಆದ್ರೆ ಇನ್ಮುಂದೆ ಹೀಗೆ ಹೋಗಲು ಹಣ ಕೊಡಬೇಕಾಗಬಹುದು. ಅನುಮತಿ ಇದ್ದರಷ್ಟೇ ಪಾರ್ಕ್ನಲ್ಲಿ ಒಳಗೆ ಬಿಡಬಹುದು. ಯಾಕಂದ್ರೆ ಖಾಸಗಿ ವ್ಯಕ್ತಿಗೆ 4.5 ಎಕರೆ ಜಾಗವನ್ನ ಬರೆದುಕೊಡಲು ಸರ್ಕಾರ ಸಜ್ಜಾಗಿದೆಯಂತೆ. ನಾವಿವಾಗ ಎಕ್ಸಾಕ್ಟ್ಲಿ ಈ ತೋಟಗಾರಿಕೆ ಇಲಾಖೆಗೆ ಸೇರುವಂತಹ ಕಬ್ಬನ್ ಪಾರ್ಕ್ ಜಾಗದಲ್ಲಿದ್ದೀವಿ. ಈ ಒಂದು ಜಾಗದಲ್ಲಿ ಸರಿಸುಮಾರು 5 ಎಕರೆ ಜಾಗವನ್ನ ಖಾಸಗಿ ವ್ಯಕ್ತಿಗೆ ಕೊಡೋದಕ್ಕೆ ತೋಟಗಾರಿಕೆ ಇಲಾಖೆ ಹೈ ಲೆವೆಲ್ ಅಫಿಷಿಯಲ್ಗಳು ತಯಾರಿಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ಖಾಸಗಿ ಆರ್ಟ್ ಪಾರ್ಕ್ ಮಾಡಲು ವ್ಯಕ್ತಿಯೊಬ್ಬರಿಗೆ ಕಬ್ಬನ್ ಪಾರ್ಕ್ ಜಾಗವನ್ನ ಬರೆದುಕೊಡಲು ತೋಟಗಾರಿಕೆ ಇಲಾಖೆ ಮುಂದಾಗಿದೆಯಂತೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದೆಯಂತೆ. ಇದೀಗ ಇದನ್ನ ವಿರೋಧಿಸಿ ಕಬ್ಬನ್ ಪಾರ್ಕ್ ನಡಿಗೆದಾರರು ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಸರ್ಕಾರ ಆಲ್ರೆಡಿ ವೆಂಕಟಪ್ಪ ಗ್ಯಾಲರಿ ಇದೆ. ಆ ಗ್ಯಾಲರಿ ಅದನ್ನೇ ವೆಂಕಟಪ್ಪ ಗ್ಯಾಲರಿ ನೀವು ಅಭಿವೃದ್ಧಿ ಪಡಿಸಬಹುದಾಗಲ್ಲ. ಸರ್ಕಾರ ಅದು ಸರ್ಕಾರದ್ದೇ. ಮತ್ತೆ ಕಬ್ಬನ್ ಪಾರ್ಕ್ ಇನ್ನೊಂದು ಪ್ರೈವೇಟ್ ಯಾಕೆ ಕೊಡ್ಬೇಕು? ಕಬ್ಬನ್ ಪಾರ್ಕ್ ಪ್ರೈವೇಟ್ ಯಾವುದೇ ಕಾರಣಕ್ಕೆ ಕಬ್ಬನ್ ಪಾರ್ಕ್ ಅಲ್ಲಿ 1 ಇಂಚು ಕೂಡ ಸರ್ಕಾರ ಒಂದು ಖಾಸಗಿಯವರು ಕೊಡಬಾರ್ದು. ಈಗಿರೋ ಒಳಗಡೆ ಇರತಕ್ಕಂಥ ಕಟ್ಟಡಗಳು ಅದನ್ನೇ ತೆರವುಗೊಳಿಸಿ ಅಂತ ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ನಾನು ಕೇಸ್ ಹಾಕಿದ್ದೀನಿ. ಖಾಸಗಿ ವ್ಯಕ್ತಿಗೆ ಸರ್ಕಾರದ ಉನ್ನತ ಅಧಿಕಾರಿಯೊಬ್ಬರ ಪರಿಚಯ ಇರೋ ಕಾರಣ 4.5 ಎಕರೆ ಜಾಗವನ್ನ ಬಿಟ್ಟುಕೊಡುವ ಚರ್ಚೆ ನಡೀತಾ ಇದೆ. ಆರ್ಟ್ ಪಾರ್ಕ್ ಸ್ಥಾಪಿಸಿ ಜನರಿಂದ ಟಿಕೆಟ್ ಪಡೆಯುವ ಆಲೋಚನೆ ಇದೆಯಂತೆ. ನೋಡಿ, ಬೇರೆ ಕಡೆ ಈಗ ಊಟಿ ಇರಬಹುದು, ಬೇರೆ ನಮ್ಮ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಪ್ಲೇಸಸ್ ಅಲ್ಲಿ ತಮಿಳುನಾಡು ಈ ತರ ಎಲ್ಲ ಯಾವ ತರ ಅವ್ರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅವ್ರವ್ರ ಬೌಂಡ್ರೀಸ್ ನ ಅವ್ರವ್ರ. ಬಿಕಾಸ್ ವಿ ಹ್ಯಾವ್ ಟು ಸೇವ್ ಅವರ್ ಗ್ರೀನರಿ. ಮುಂದಕ್ಕೆ ಯಾವ ತರ ಇನ್ ಮುಂದೆ ಗೊತ್ತಾಗುತ್ತೆ. ಈಗ ನೋಡಿ, ಇನ್ 3 ತಿಂಗಳಿದೆ. ಆಮೇಲೆ ಕಾವು ಕಾಯ್ತೀವಿ ನಾವು. ಆಕ್ಚುಲಿ ಅಷ್ಟೊಂದು ಇದಾಗುತ್ತೆ. ಅಷ್ಟು ಸೀಸನ್ ಅಲ್ಲಿ ಈಗಲೇ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಅದೆಲ್ಲ ನಾವು ಪರಿಸರನ ಉಳಿಸಿದ್ರೆ ತಾನೆ ನಮ್ಗೆ ಆಗೋದು. ನಾವು ಪರಿಸರನ ಉಳಿಸದೆ ಸೇಲ್ ಮಾಡೋದಕ್ಕೆ ಅದು ಅವ್ರವ್ರ ಪ್ರಾಪರ್ಟೀಸಾ, ಓನ್ ಪ್ರಾಪರ್ಟೀಸಾ. ಈ ಹಿಂದೆ 300 ಎಕರೆ ಜಾಗದಲ್ಲಿದ್ದ ಕಬ್ಬನ್ ಪಾರ್ಕ್ ಸದ್ಯ 196 ಎಕರೆಯಷ್ಟಿದೆ. ಕಬ್ಬನ್ ಪಾರ್ಕ್ ನ ಬಹುತೇಕ ಭಾಗಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯಗಳು ನಡೀತಾ ಇವೆ. ಇದೀಗ ಖಾಸಗಿ ವ್ಯಕ್ತಿಗೆ ಜಾಗ ಬರೆದುಕೊಟ್ರೆ ಹೇಗೆ ಅಂತ ಪರಿಸರ ಪ್ರೇಮಿಗಳು ಪ್ರಶ್ನಿಸ್ತಾ ಇದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಬ್ಬನ್ ಪಾರ್ಕ್ಗೆ ಕಂಟಕ ಎದುರಾಗ್ತಿದೆ. ಪಾರ್ಕ್ನೊಳಗೆ ಆರ್ಟ್ ಪಾರ್ಕ್ ಸ್ಥಾಪಿಸುವುದಕ್ಕೆ ಖಾಸಗಿ ವ್ಯಕ್ತಿಗೆ ಅನುಮತಿ ನೀಡುವುದಕ್ಕೆ ತೋಟಗಾರಿಕೆ ಇಲಾಖೆ ಹೊರಟಿದ್ದು ಇದು ಪರಿಸರ ಪ್ರೇಮಿಗಳನ್ನ ಕೆರಳಿಸಿದೆ. ಕಬ್ಬನ್ ಪಾರ್ಕ್ ಇದು ಸಿಲಿಕಾನ್ ಸಿಟಿ ಜನರ ಉಸಿರು. ಕಾಂಕ್ರೀಟ್ ಸಿಟಿ ಬೆಂಗಳೂರಿನ ಒಳಗೆ ಇರುವಂತಹ ಹಸಿರು ಉದ್ಯಾನವನ. ಪಾರ್ಕ್ ಒಳಗೆ ಕಾಲಿಟ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆದ್ರೆ ಇಂತಹ ಕಬ್ಬನ್ ಪಾರ್ಕ್ಗೆ ಇದೀಗ ಕಂಟಕ ಎದುರಾಗಿದೆ. ಕಬ್ಬನ್ ಪಾರ್ಕ್ಗೆ ಎದುರಾಯ್ತ ಕಂಟಕ. ಆರ್ಟ್ ಪಾರ್ಕ್ಗೆ ಖಾಸಗಿ ವ್ಯಕ್ತಿ ಕಳ್ಳಾಟ. ವೀಕೆಂಡ್ ಬಂತು ಅಂದ್ರೆ ಸಿಲಿಕಾನ್ ಸಿಟಿ ಜನರು, ಪರಿಸರ ಪ್ರೇಮಿಗಳು, ಪ್ರವಾಸಿಗರು ಕಬ್ಬನ್ ಪಾರ್ಕಿನತ್ತ ಮುಖ ಮಾಡ್ತಾರೆ. ಮಕ್ಕಳು, ಹಿರಿಯರು ಪಾರ್ಕ್ನಲ್ಲಿ ಸುತ್ತಾಡಿ ಖುಷಿ ಪಡ್ತಾರೆ. ಆದ್ರೆ ಇನ್ಮುಂದೆ ಹೀಗೆ ಹೋಗಲು ಹಣ ಕೊಡಬೇಕಾಗಬಹುದು. ಅನುಮತಿ ಇದ್ದರಷ್ಟೇ ಪಾರ್ಕ್ನಲ್ಲಿ ಒಳಗೆ ಬಿಡಬಹುದು. ಯಾಕಂದ್ರೆ ಖಾಸಗಿ ವ್ಯಕ್ತಿಗೆ 4.5 ಎಕರೆ ಜಾಗವನ್ನ ಬರೆದುಕೊಡಲು ಸರ್ಕಾರ ಸಜ್ಜಾಗಿದೆಯಂತೆ. ನಾವಿವಾಗ ಎಕ್ಸಾಕ್ಟ್ಲಿ ಈ ತೋಟಗಾರಿಕೆ ಇಲಾಖೆಗೆ ಸೇರುವಂತಹ ಕಬ್ಬನ್ ಪಾರ್ಕ್ ಜಾಗದಲ್ಲಿದ್ದೀವಿ. ಈ ಒಂದು ಜಾಗದಲ್ಲಿ ಸರಿಸುಮಾರು 5 ಎಕರೆ ಜಾಗವನ್ನ ಖಾಸಗಿ ವ್ಯಕ್ತಿಗೆ ಕೊಡೋದಕ್ಕೆ ತೋಟಗಾರಿಕೆ ಇಲಾಖೆ ಹೈ ಲೆವೆಲ್ ಅಫಿಷಿಯಲ್ಗಳು ತಯಾರಿಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ.
ಇದೆ. ಖಾಸಗಿ ಆರ್ಟ್ ಪಾರ್ಕ್ ಮಾಡಲು ವ್ಯಕ್ತಿಯೊಬ್ಬರಿಗೆ ಕಬ್ಬನ್ ಪಾರ್ಕ್ ಜಾಗವನ್ನ ಬರೆದುಕೊಡಲು ತೋಟಗಾರಿಕೆ ಇಲಾಖೆ ಮುಂದಾಗಿದೆಯಂತೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದೆಯಂತೆ. ಇದೀಗ ಇದನ್ನ ವಿರೋಧಿಸಿ ಕಬ್ಬನ್ ಪಾರ್ಕ್ ನಡಿಗೆದಾರರು ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಸರ್ಕಾರ ಆಲ್ರೆಡಿ ವೆಂಕಟಪ್ಪ ಗ್ಯಾಲರಿ ಇದೆ, ಆ ಗ್ಯಾಲರಿ ಅದನ್ನೇ ವೆಂಕಟಪ್ಪ ಗ್ಯಾಲರಿ ನೀವು ಅಭಿವೃದ್ಧಿ ಪಡಿಸಬಹುದಾಗಲ್ಲ. ಸರ್ಕಾರ ಅದು ಸರ್ಕಾರದ್ದೇ. ಮತ್ತೆ ಕಬ್ಬನ್ ಪಾರ್ಕ್ ಇನ್ನೊಂದು ಪ್ರೈವೇಟ್ ಯಾಕೆ ಕೊಡ್ಬೇಕು? ಕಬ್ಬನ್ ಪಾರ್ಕ್ ಪ್ರೈವೇಟ್ ಯಾವುದೇ ಕಾರಣಕ್ಕೆ ಕಬ್ಬನ್ ಪಾರ್ಕ್ ಅಲ್ಲಿ 1 ಇಂಚು ಕೂಡ ಸರ್ಕಾರ ಒಂದು ಖಾಸಗಿಯವರು ಕೊಡಬಾರ್ದು. ಈಗಿರೋ ಒಳಗಡೆ ಇರತಕ್ಕಂಥ ಕಟ್ಟಡಗಳು ಅದನ್ನೇ ತೆರವುಗೊಳಿಸಿ ಅಂತ ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ನಾನು ಕೇಸ್ ಹಾಕಿದ್ದೀನಿ. ಖಾಸಗಿ ವ್ಯಕ್ತಿಗೆ ಸರ್ಕಾರದ ಉನ್ನತ ಅಧಿಕಾರಿಯೊಬ್ಬರ ಪರಿಚಯ ಇರೋ ಕಾರಣ 4.5 ಎಕರೆ ಜಾಗವನ್ನ ಬಿಟ್ಟುಕೊಡುವ ಚರ್ಚೆ ನಡೀತಾ ಇದೆ. ಆರ್ಟ್ ಪಾರ್ಕ್ ಸ್ಥಾಪಿಸಿ ಜನರಿಂದ ಟಿಕೆಟ್ ಪಡೆಯುವ ಆಲೋಚನೆ ಇದೆಯಂತೆ. ನೋಡಿ, ಬೇರೆ ಕಡೆ ಈಗ ಊಟಿ ಇರ್ಬೋದು, ಬೇರೆ ನಮ್ಮ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಪ್ಲೇಸಸ್ ಅಲ್ಲಿ ತಮಿಳುನಾಡು ಇದರಲ್ಲೆಲ್ಲ ಯಾವ ತರ ಅವ್ರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅವ್ರವ್ರ ಬೌಂಡ್ರೀಸ್ ನ ಬಿಕಾಸ್ ವಿ ಹ್ಯಾವ್ ಟು ಸೇವ್ ಅವರ್ ಗ್ರೀನರಿ. ಮುಂದಕ್ಕೆ ಯಾವ ತರ ಇನ್ ಮುಂದೆ ಗೊತ್ತಾಗುತ್ತೆ. ಈಗ ನೋಡಿ, ಇನ್ 3 ತಿಂಗಳಿದೆ, ಆಮೇಲೆ ಕಾವು ಕಾಯ್ತೀವಿ ನಾವು. ಆಕ್ಚುಲಿ ಅಷ್ಟೊಂದು ಇದಾಗುತ್ತೆ, ಅಷ್ಟು ಸೀಸನ್ ಅಲ್ಲಿ ಈಗಲೇ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಅದೆಲ್ಲ ನಾವು ಪರಿಸರನ ಉಳಿಸಿದ್ರೆ ತಾನೆ ನಮ್ಗೆ ಆಗೋದು. ನಾವು ಪರಿಸರನೇ ಉಳಿಸದೆ ಸೇಲ್ ಮಾಡೋದಕ್ಕೆ ಅದು ಅವ್ರವ್ರ ಪ್ರಾಪರ್ಟೀಸಾ, ಓನ್ ಪ್ರಾಪರ್ಟೀಸಾ? ಈ ಹಿಂದೆ 300 ಎಕರೆ ಜಾಗದಲ್ಲಿದ್ದ ಕಬ್ಬನ್ ಪಾರ್ಕ್ ಸದ್ಯ 196 ಎಕರೆಯಷ್ಟಿದೆ. ಕಬ್ಬನ್ ಪಾರ್ಕ್ ನ ಬಹುತೇಕ ಭಾಗಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯಗಳು ನಡೀತಾ ಇವೆ. ಇದೀಗ ಖಾಸಗಿ ವ್ಯಕ್ತಿಗೆ ಜಾಗ ಬರೆದುಕೊಟ್ರೆ ಹೇಗೆ ಅಂತ ಪರಿಸರ ಪ್ರೇಮಿಗಳು ಪ್ರಶ್ನಿಸ್ತಾ ಇದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಬ್ಬನ್ ಪಾರ್ಕ್ಗೆ ಕಂಟಕ ಎದುರಾಗ್ತಿದೆ. ಪಾರ್ಕ್ನೊಳಗೆ ಆರ್ಟ್ ಪಾರ್ಕ್ ಸ್ಥಾಪಿಸುವುದಕ್ಕೆ ಖಾಸಗಿ ವ್ಯಕ್ತಿಗೆ ಅನುಮತಿ ನೀಡುವುದಕ್ಕೆ ತೋಟಗಾರಿಕೆ ಇಲಾಖೆ ಹೊರಟಿದ್ದು, ಇದು ಪರಿಸರ ಪ್ರೇಮಿಗಳನ್ನ ಕೆರಳಿಸಿದೆ. ಕಬ್ಬನ್ ಪಾರ್ಕ್ ಇದು ಸಿಲಿಕಾನ್ ಸಿಟಿ ಜನರ ಉಸಿರು. ಕಾಂಕ್ರೀಟ್ ಸಿಟಿ ಬೆಂಗಳೂರಿನ ಒಳಗೆ ಇರುವಂತಹ ಹಸಿರು ಉದ್ಯಾನವನ. ಪಾರ್ಕ್ ಒಳಗೆ ಕಾಲಿಟ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆದ್ರೆ ಇಂತಹ ಕಬ್ಬನ್ ಪಾರ್ಕ್ಗೆ ಇದೀಗ ಕಂಟಕ ಎದುರಾಗಿದೆ. ಕಬ್ಬನ್ ಪಾರ್ಕ್ಗೆ ಎದುರಾಯ್ತ ಕಂಟಕ. ಆರ್ಟ್ ಪಾರ್ಕ್ಗೆ ಖಾಸಗಿ ವ್ಯಕ್ತಿ ಕಳ್ಳಾಟ. ವೀಕೆಂಡ್ ಬಂತು ಅಂದ್ರೆ ಸಿಲಿಕಾನ್ ಸಿಟಿ ಜನರು, ಪರಿಸರ ಪ್ರೇಮಿಗಳು, ಪ್ರವಾಸಿಗರು ಕಬ್ಬನ್ ಪಾರ್ಕಿನತ್ತ ಮುಖ ಮಾಡ್ತಾರೆ. ಮಕ್ಕಳು, ಹಿರಿಯರು ಪಾರ್ಕ್ನಲ್ಲಿ ಸುತ್ತಾಡಿ ಖುಷಿ ಪಡ್ತಾರೆ. ಆದ್ರೆ ಇನ್ಮುಂದೆ ಹೀಗೆ ಹೋಗಲು ಹಣ ಕೊಡಬೇಕಾಗಬಹುದು. ಅನುಮತಿ ಇದ್ದರಷ್ಟೇ ಪಾರ್ಕ್ನಲ್ಲಿ ಒಳಗೆ ಬಿಡಬಹುದು. ಯಾಕಂದ್ರೆ ಖಾಸಗಿ ವ್ಯಕ್ತಿಗೆ 4.5 ಎಕರೆ ಜಾಗವನ್ನ ಬರೆದುಕೊಡಲು ಸರ್ಕಾರ ಸಜ್ಜಾಗಿದೆಯಂತೆ. ನಾವಿವಾಗ ಎಕ್ಸಾಕ್ಟ್ಲಿ ಈ ತೋಟಗಾರಿಕೆ ಇಲಾಖೆಗೆ ಸೇರುವಂತಹ ಕಬ್ಬನ್ ಪಾರ್ಕ್ ಜಾಗದಲ್ಲಿದ್ದೀವಿ. ಈ ಒಂದು ಜಾಗದಲ್ಲಿ ಸರಿಸುಮಾರು 5 ಎಕರೆ ಜಾಗವನ್ನ ಖಾಸಗಿ ವ್ಯಕ್ತಿಗೆ ಕೊಡೋದಕ್ಕೆ ತೋಟಗಾರಿಕೆ ಇಲಾಖೆ ಹೈ ಲೆವೆಲ್ ಅಫಿಷಿಯಲ್ಗಳು ತಯಾರಿಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಖಾಸಗಿ ಆರ್ಟ್ ಪಾರ್ಕ್ ಮಾಡಲು ವ್ಯಕ್ತಿಯೊಬ್ಬರಿಗೆ ಕಬ್ಬನ್ ಪಾರ್ಕ್ ಜಾಗವನ್ನ ಬರೆದುಕೊಡಲು ತೋಟಗಾರಿಕೆ ಇಲಾಖೆ ಮುಂದಾಗಿದೆಯಂತೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದೆಯಂತೆ. ಇದೀಗ ಇದನ್ನ ವಿರೋಧಿಸಿ ಕಬ್ಬನ್ ಪಾರ್ಕ್ ನಡಿಗೆದಾರರು ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಸರ್ಕಾರ ಆಲ್ರೆಡಿ ವೆಂಕಟಪ್ಪ ಗ್ಯಾಲರಿ ಇದೆ, ಆ ಗ್ಯಾಲರಿ ಅದನ್ನೇ ವೆಂಕಟಪ್ಪ ಗ್ಯಾಲರಿ ನೀವು ಅಭಿವೃದ್ಧಿ ಪಡಿಸಬಹುದಾಗಲ್ಲ. ಸರ್ಕಾರ ಅದು ಸರ್ಕಾರದ್ದೇ. ಮತ್ತೆ ಕಬ್ಬನ್ ಪಾರ್ಕ್ ಇನ್ನೊಂದು ಪ್ರೈವೇಟ್ ಯಾಕೆ ಕೊಡ್ಬೇಕು? ಕಬ್ಬನ್ ಪಾರ್ಕ್ ಪ್ರೈವೇಟ್ ಯಾವುದೇ ಕಾರಣಕ್ಕೆ ಕಬ್ಬನ್ ಪಾರ್ಕ್ ಅಲ್ಲಿ 1 ಇಂಚು ಕೂಡ ಸರ್ಕಾರ ಒಂದು ಖಾಸಗಿಯವರು ಕೊಡಬಾರ್ದು. ಈಗಿರೋ ಒಳಗಡೆ ಇರತಕ್ಕಂಥ ಕಟ್ಟಡಗಳು ಅದನ್ನೇ ತೆರವುಗೊಳಿಸಿ ಅಂತ ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ನಾನು ಕೇಸ್ ಹಾಕಿದ್ದೀನಿ. ಖಾಸಗಿ ವ್ಯಕ್ತಿಗೆ ಸರ್ಕಾರದ ಉನ್ನತ ಅಧಿಕಾರಿಯೊಬ್ಬರ ಪರಿಚಯ ಇರೋ ಕಾರಣ 4.5 ಎಕರೆ ಜಾಗವನ್ನ ಬಿಟ್ಟುಕೊಡುವ ಚರ್ಚೆ ನಡೀತಾ ಇದೆ. ಆರ್ಟ್ ಪಾರ್ಕ್ ಸ್ಥಾಪಿಸಿ ಜನರಿಂದ ಟಿಕೆಟ್ ಪಡೆಯುವ ಆಲೋಚನೆ ಇದೆಯಂತೆ. ನೋಡಿ, ಬೇರೆ ಕಡೆ ಈಗ ಊಟಿ ಇರ್ಬೋದು, ಬೇರೆ ನಮ್ಮ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಪ್ಲೇಸಸ್ ಅಲ್ಲಿ ತಮಿಳುನಾಡು ಇದರಲ್ಲೆಲ್ಲ ಯಾವ ತರ ಅವ್ರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅವ್ರವ್ರ ಬೌಂಡ್ರೀಸ್ ನ ಬಿಕಾಸ್ ವಿ ಹ್ಯಾವ್ ಟು ಸೇವ್ ಅವರ್ ಗ್ರೀನರಿ. ಮುಂದಕ್ಕೆ ಯಾವ ತರ ಇನ್ ಮುಂದೆ ಗೊತ್ತಾಗುತ್ತೆ. ಈಗ ನೋಡಿ, ಇನ್ 3 ತಿಂಗಳಿದೆ, ಆಮೇಲೆ ಕಾವು ಕಾಯ್ತೀವಿ ನಾವು. ಆಕ್ಚುಲಿ ಅಷ್ಟೊಂದು ಇದಾಗುತ್ತೆ, ಅಷ್ಟು ಸೀಸನ್ ಅಲ್ಲಿ ಈಗಲೇ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಅದೆಲ್ಲ ನಾವು ಪರಿಸರನ ಉಳಿಸಿದ್ರೆ ತಾನೆ ನಮ್ಗೆ ಆಗೋದು. ನಾವು ಪರಿಸರನೇ ಉಳಿಸದೆ ಸೇಲ್ ಮಾಡೋದಕ್ಕೆ ಅದು ಅವ್ರವ್ರ ಪ್ರಾಪರ್ಟೀಸಾ, ಓನ್ ಪ್ರಾಪರ್ಟೀಸಾ? ಈ ಹಿಂದೆ 300 ಎಕರೆ ಜಾಗದಲ್ಲಿದ್ದ ಕಬ್ಬನ್ ಪಾರ್ಕ್ ಸದ್ಯ 196 ಎಕರೆಯಷ್ಟಿದೆ. ಕಬ್ಬನ್ ಪಾರ್ಕ್ ನ ಬಹುತೇಕ ಭಾಗಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯಗಳು ನಡೀತಾ ಇವೆ. ಇದೀಗ ಖಾಸಗಿ ವ್ಯಕ್ತಿಗೆ ಜಾಗ ಬರೆದುಕೊಟ್ರೆ ಹೇಗೆ ಅಂತ ಪರಿಸರ ಪ್ರೇಮಿಗಳು ಪ್ರಶ್ನಿಸ್ತಾ ಇದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.